ಸಿವಿರಾಮನ್ ನಗರದಲ್ಲಿ ಮನ್ಸೂರ್ ಅಲಿ ಖಾನ್ ಪ್ರಚಾರವನ್ನ ನಡೆಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಸಿವಿರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆ ನಡೆಸ್ತಾ ಇದ್ದಾರೆ. ಸಿವಿರಾಮನ್ ನಗರದಲ್ಲಿ ಮನ್ಸೂರ್ ಅಲಿ ಖಾನ್ ಅಬ್ಬರದ ಪ್ರಚಾರ ನಡೀತಾ ಇದೆ. ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಸಿವಿರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಟೆ ನಡೆಸಿದ್ದಾರೆ. ಸಿವಿರಾಮನ್ ನಗರದ ಪ್ರತಿ ವಾರ್ಡ್ಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ. ಮನ್ಸೂರ್ ಅಲಿ ಖಾನ್ಗೆ ಮಾಜಿ ಕಾರ್ಪೊರೇಟರ್ ಆನಂದ್ ಸಾಥ್ ನೀಡಿದ್ದಾರೆ. ಸಿವಿರಾಮನ್ ನಗರದ ಕೋಡಿಹಳ್ಳಿ, ಗಂಗಮ್ಮ ದೇವಸ್ಥಾನ, ಶನೇಶ್ವರ ದೇವಸ್ಥಾನ, ಜೀವನ್ ಭೀಮಾ ನಗರದಲ್ಲಿ ಮತಯಾಚನೆಯನ್ನ ನಡೆಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡೋ ಮೂಲಕ ಈಗಾಗಲೇ ಕರ್ನಾಟಕದ ಎಲ್ಲರಿಗೂ ಕೂಡ ಪರಿಚಿತವಾಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ. ಬನ್ನಿ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ. ಸರ್, ಈಗಾಗಲೇ ಸಾಕಷ್ಟು ದಿನದಿಂದ ನೀವು ಪ್ರಚಾರದಲ್ಲಿ ತೊಡ್ಕೊಂತಾ ಇದ್ದೀರಾ. ಸೊ ಹೇಗಿದೆ ಜನರ ಒಂದು ಅಭಿಪ್ರಾಯ? ಯಾವ ರೀತಿಯಾಗಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಜನ? ನೋಡಿ, ಜನರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಕ್ಸೆಪ್ಟಬಿಲಿಟಿ ಇದೆ. ನಮ್ಮ ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅದಕ್ಕೆ ಎಕ್ಸೆಪ್ಟಬಿಲಿಟಿ ಇದೆ. ನೀವು ರಾಮನಗರದಲ್ಲಿ ನೋಡಿ, ಆನಂದ್ ಅವರು ನನ್ನ ಜೊತೆ ಇದ್ದಾರೆ. ಎಲ್ಲ ಜನ ಮನೆ ಆಚೆ ಬಂದು ನಮ್ಮ ಕಾಂಗ್ರೆಸ್ ರ್ಯಾಲಿ ಸೇರ್ತವ್ರೆ. ಸೊ ಆ ಒಂದು ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷ. ಸೊ ಈಗಾಗಲೇ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಭರವಸೆಗಳನ್ನ ನೀಡಲಾಗಿದೆ. ಅದರಲ್ಲೂ ಕೂಡ ಜನರನ್ನ ಬಹಳವಾಗಿ ಎಸ್ಪೆಷಲಿ ಮಹಿಳೆಯರನ್ನ ಸೆಳಿತಾ ಇರ್ತಕ್ಕಂಥ ಅಂದರೆ 1 ಲಕ್ಷ ರೂಪಾಯಿ ಅಮೌಂಟ್ ಆಗ್ತೀವಿ ಅಂತಕ್ಕಂಥ ಒಂದು ಇದು. ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ನೀವು ಅದನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾ ಇದ್ದೀರಾ? ಮಹಿಳೆಯರಿಗೆ ಅವ್ರು ನೋಡಿದ್ದಾರೆ ಕರ್ನಾಟಕದಲ್ಲಿ ಏನು ಮಹಿಳೆಯರಿಗೆ ಬಸ್ ಫ್ರೀ 2000 ರೂಪೀಸ್ ಕೊಡ್ತಾ ಇದ್ದೀವಿ, ಅನ್ನಭಾಗ್ಯ ಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ ಒಂದು ಭರವಸೆ ಇದೆ. ಎಲ್ಲ ನಮ್ಮ ಏನು ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತ ಗೊತ್ತಿದೆ. ಸೆಂಟ್ರ್ನಲ್ಲಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣ ನಾವು ಮಹಿಳೆಯರಿಗೆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅವ್ರೆಲ್ಲರಿಗೂ ಭರವಸೆ. ಎಲ್ಲ ಮಹಿಳೆಯರೇ, ನಾವು ಮಹಿಳೆಯರ ಬಗ್ಗೆ ನಮಗೆ ಒಂದು ಹೆಮ್ಮೆ. ಬಿಕಾಸ್ ಮಹಿಳೆಯರಿಗೆ ನಾವು ಶಕ್ತಿ ಕೊಟ್ಟರೆ ದೇಶಕ್ಕೆ ಶಕ್ತಿ ಕೊಡೋ ಥರ ನಾವು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ಬೇರೆ ಪಕ್ಷ ಅವ್ರು ಮಾಡ್ತಾ ಇದ್ದಾರಲ್ಲ, ಆ ಥರ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಎದುರಾಳಿ ಅಭ್ಯರ್ಥಿ ಇರ್ತಕ್ಕಂಥವ್ರು ಈಗಾಗಲೇ ಪ್ರೆಸೆಂಟ್ MP ಇಲ್ಲಿ. ಸೊ ಅವರ ವಿರುದ್ಧವಾಗಿ ನೀವು ಗೆಲುವನ್ನು ಸಾಧಿಸಬೇಕು ಅಂದರೆ ಒಂದಷ್ಟು ಸ್ಟ್ರಾಟಜಿಗಳು ಬೇಕಾಗುತ್ತೆ. ಅದು ಯಾವ ಸ್ಟ್ರಾಟಜಿಗಳನ್ನ ಇಟ್ಕೊಂಡಿದ್ದೀರಾ? ನನ್ನ ಸ್ಟ್ರಾಟಜಿ ಇರೋದು ಡೆವಲಪ್ಮೆಂಟ್. ನಮ್ಮ ಗ್ಯಾರಂಟೀಸ್ ಡೆವಲಪ್ಮೆಂಟ್ ಅಷ್ಟೇ. ಅವರು 3 ಬಾರಿ MP ಇದ್ದಾರೆ. ಅವರು ಏನು 15 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂದರೆ ಹೇಳ್ತಾರೆ ಎಲ್ಲ ಸೆಂಟ್ರಲ್ ಸ್ಕೀಮ್ಸ್ ಅವ್ರದ್ದೇ ಖಾತಾದಲ್ಲಿ ತಗೊಳ್ತಾ ಇದ್ದಾರೆ. 1,31,000 crores ಅಭಿವೃದ್ಧಿ ಮಾಡಿಸಿದ್ದೀನಿ. ಅದು ಯಾರು MP ಇದ್ರೂ ಅದು ದುಡ್ಡು ನಮ್ಮ ಹಣ ಬರೋದು ಬರ್ತದೆ. ಸೊ ಏನು ಅವ್ರ ರಿಪೋರ್ಟ್ ಕಾರ್ಡ್ 15 ಇಯರ್ಸ್ನಲ್ಲಿ ಏನಿದೆ ಅವರು ಅದು ಜನರ ಮುಂದೆ ಇಡಬೇಕು. ನಾನು ಈ ಥರ ಮಾಡಿದ್ದೀನಿ, ಸಬ್ ಅರ್ಬನ್ ರೈಲ್ 10 ವರ್ಷ ಇಂದ ಎಷ್ಟು ಕಿಲೋಮೀಟರ್ಸ್ ಮಾಡಿಸಿದ್ದೀನಿ, ಔಟರ್ ರಿಂಗ್ ರೋಡ್ ಏನಾಗಿದೆ, ಲೇಕ್ ಡೆವಲಪ್ಮೆಂಟ್ ಏನಾಗಿದೆ, ವಾಟರ್. ಯಾಕಂದರೆ ಇದು ಎಲ್ಲರಿಗೆ ಸೆಂಟ್ರಲ್ ಫಂಡ್ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಎಷ್ಟು ಫಂಡ್ಸ್ ತಗೊಂಡು ಬಂದಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ. ಸೊ ಇವತ್ತು ರೋಡ್ ರ್ಯಾಲಿಯನ್ನು ಮಾಡೋ ಮೂಲಕ ಜನರಿಗೆ ಹತ್ರ ಹೋಗ್ತಾ ಇರ್ತಕ್ಕಂಥದ್ದು. ನೀವು ಯಾವೆಲ್ಲ ರೀತಿಯಾದಂತಹ ಒಂದು ಪ್ರಚಾರ ಕಾರ್ಯಗಳು ಇವತ್ತೆಲ್ಲ ನಡೆಯುತ್ತೆ? ನಾವು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀವಿ, ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ. ಮತ್ತು ಪೂರ್ತಿ ಕ್ಷೇತ್ರ ಸಿವಿರಾಮನ್ ನಗರ 2 ವಾರ್ಡ್ ಕವರ್ ಮಾಡ್ತಾ ಇದ್ದೀವಿ. ನಿಮ್ಮ ಭರವಸೆ, ಈ ಕ್ಷೇತ್ರಕ್ಕೆ ನಿಮ್ಮ ಭರವಸೆ ಏನು? ಅಭಿವೃದ್ಧಿಯ ವಿಚಾರವಾಗಿ ಏನನ್ನ ಪ್ರೆಸೆಂಟ್ ಆಗಿ ಏನನ್ನ ತರಬೇಕು ಅಂತ ನಿಮ್ಗೆ ಅನ್ಸಿದೆ? ಈಗಾಗಲೇ ಸಾಕಷ್ಟು ಓಡಾಡಿದ್ದೀರಾ, ಒಂದಷ್ಟು ಐಡಿಯಾಸ್ ಬಂದಿರುತ್ತೆ. ಸೊ ಏನಿಲ್ಲ, ಯಾವ ಡೆವಲಪ್ಮೆಂಟ್ ಈ ಕ್ಷೇತ್ರದಲ್ಲಿ ಆಗಬೇಕಿತ್ತು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ಸ್ ಬಡವರಿಗೆ ಇರಬೇಕು, ಗುಡ್ ಹೆಲ್ತ್ ಕೇರ್, ಅಫೋರ್ಡಬಲ್ ಹೆಲ್ತ್ ಕೇರ್ ಬಡವರಿಗೆ ಇರಬೇಕು, ಮತ್ತು ಬಡವರಿಗೆ ಹೌಸಿಂಗ್ ಇಮಿಡಿಯೇಟ್ ಮಾಡಬೇಕು. ಅದು ನನ್ನ ಪ್ರಯತ್ನ ಇಲ್ಲಿ. ಇದಿಷ್ಟು ಮನ್ಸೂರ್ ಅಲಿ ಖಾನ್ ಅವರ ಮಾತು. ಬಡವರಿಗೆ ಸಲ್ಲುವಂತಹ ಯೋಜನೆಗಳನ್ನು ತರುವಂತಹ ಪ್ರಯತ್ನ ನನ್ನದಾಗಿರುತ್ತೆ. ನನಗೆ ಗೆಲುವು ಸಿಗುತ್ತೆ ಅನ್ನುವಂತಹ ನಿಶ್ಚಿತ ಇದೆ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳು ಹಾಗೂ ಕಾಂಗ್ರೆಸ್ನ ಹೊಸ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಭರವಸೆಗಳು ಮಹಿಳೆಯರನ್ನ ಕೂಡ ತಲುಪಿದೆ. ಜನರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಹಾಗಾಗಿ ಗೆಲುವಿಗೆ ನನಗೇನು ಬಹಳನೇ ಕಷ್ಟ ಆಗಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.